ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ದುರ್ಗಾ ಸಪ್ತಶತಿ ಮಧ್ಯಮ ಚರಿತ್ರೆ. ಮಧ್ಯಮ ಚರಿತ್ರೆಯಲ್ಲಿ 3 ಅಧ್ಯಾಯಗಳು ಬರುತ್ತವೆ. ಮಹಿಷಾಸುರ ಸೈನ್ಯವಧೆ, ಮಹಿಷಾಸುರ ವಧೆ ಮತ್ತು ಇಂದ್ರಾದಿಸ್ತುತಿ. ಮಧ್ಯಮ ಚರಿತ್ರೆ ಮಹಾಲಕ್ಷ್ಮೀ ಧ್ಯಾನಂ. ಓಂ ಅಕ್ಷಸ್ರಕ್ಪರಶುಂ ಗದೇಶಕುಲಿಶಂ ಪದ್ಮಂ ಧನುಃಕುಂಡಿಕಾಂ ದಂಡಂ ಶಕ್ತಿಮಸಿಂ ಚ ಚರ್ಮಜಲ್ಜಂ ಗಂಠಾಂ ಸುರಾಭಾಜನಂ ಶೂಲಂ ಪಾಶಸುದರ್ಶನೇ ಚ ದಧತೀಂ ಹಸ್ತೈಃ ಪ್ರವಾಲಪ್ರಭಾಂ ಸೇವೆ ಸೈರಿಭಮರ್ದಿನೀಮಿಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ. ತನ್ನ 18 ಕೈಗಳಿಂದ ಜಪಮಾಲೆ, ಪರಶು, ಗದೆ, ಬಾಣ, ಸಿಡಿಲು, ಪದ್ಮ, ಧನುಸ್ಸು, ಮಡಕೆ, ದಂಡ, ಶಕ್ತಿ, ಕತ್ತಿ, ಗುರಾಣಿ, ಶಂಖ, ಗಂಟೆ, ಸುರಾಪಾತ್ರೆ, ಶೂಲ, ಪಾಶ, ಸುದರ್ಶನ ಚಕ್ರ ಇವುಗಳನ್ನು ಧರಿಸಿರುವ ಹವಳದಂತೆ ದೇಹಕಾಂತಿಯುಳ್ಳ ಸರೋಜದಲ್ಲಿ ಆಸೀನಳಾಗಿರುವ ಮತ್ತು ಮಹಿಷಾಸುರ ಮರ್ದಿನಿಯಾದ ಮಹಾಲಕ್ಷ್ಮಿಯನ್ನು ಸೇವಿಸುತ್ತೇನೆ. 2ನೇ ಅಧ್ಯಾಯ ಮಹಿಷಾಸುರ ಸೈನ್ಯವಧೆ. ಋಷಿಯು ಹೇಳಿದನು, ಹಿಂದೆ ದೇವತೆಗಳಿಗೆ ಇಂದ್ರನು ಮತ್ತು ಅಸುರರಿಗೆ ಮಹಿಷಾಸುರನು ಪ್ರಭುವಾಗಿದ್ದಾಗ ದೇವದಾನವರಲ್ಲಿ ಸಂಪೂರ್ಣ 100 ವರ್ಷಗಳ ಕಾಲ ಯುದ್ಧವು ನಡೆಯಿತು. ಆ ಯುದ್ಧದಲ್ಲಿ ಮಹಾವೀರ್ಯ ಸಂಪನ್ನರಾದ ಅಸುರರಿಂದ ದೇವಸೈನ್ಯವು ಸೋಲಿಸಲ್ಪಟ್ಟಿತು. ಎಲ್ಲ ದೇವತೆಗಳನ್ನೂ ಗೆದ್ದು ಮಹಿಷಾಸುರನು ಇಂದ್ರಪಟ್ಟವನ್ನೇರಿದನು. ಅನಂತರ ಅಸುರರಿಂದ ಪರಾಜಿತರಾಗಿದ್ದ ದೇವತೆಗಳು ವಿಷ್ಣುವಿನ ನಾಭಿಕಮಲದಲ್ಲಿ ಜನಿಸಿದ್ದ ಪ್ರಜಾಪತಿಯನ್ನು ನಾಯಕನನ್ನಾಗಿ ಮಾಡಿಕೊಂಡು ಈಶ್ವರ ಮತ್ತು ಮಹಾವಿಷ್ಣು ಇವರಿದ್ದ ಜಾಗಕ್ಕೆ ಹೋದರು. ದೇವತೆಗಳು ಅವರಿಬ್ಬರ ಮುಂದೆ ಮಹಿಷಾಸುರನ ಕೃತ್ಯವನ್ನು, ತಾವು ಸೋತ ಬಗೆಯನ್ನು ಹಿಂದೆ ನಡೆದಂತೆಯೇ ವಿಸ್ತಾರವಾಗಿ ತಿಳಿಸಿದರು. ಆ ಮಹಿಷಾಸುರನು ಸೂರ್ಯ, ಇಂದ್ರ, ಅಗ್ನಿ, ವಾಯು, ಚಂದ್ರ, ಯಮ, ವರುಣ ಇವರ ಮತ್ತು ಇತರರ ಅಧಿಕಾರಗಳನ್ನು ಕಸಿದುಕೊಂಡು ತಾನೇ ಅಧಿಪತಿಯಾಗಿರುವನು. ದುರಾತ್ಮನಾದ ಆ ಮಹಿಷಾಸುರನಿಂದಾಗಿ ಸ್ವರ್ಗ ಭೋಗಗಳಿಂದ ನಿರಾಕೃತರಾದ ದೇವತೆಗಳ ಗಣಗಳೆಲ್ಲವೂ ಭೂಲೋಕದಲ್ಲಿ ಸಾಮಾನ್ಯ ಮಾನವರಂತೆ ಸಂಚರಿಸುತ್ತಿರುವರು. ದೇವತಾರಿಯಾದ ಮಹಿಷಾಸುರನಿಂದ ಮಾಡಲ್ಪಟ್ಟಿರುವ ಈ ಕೃತ್ಯವೆಲ್ಲವೂ ನಿಮಗೆ ಹೇಳಲ್ಪಟ್ಟಿತು. ನಾವು ನಿಮ್ಮನ್ನು ಶರಣು ಹೊಕ್ಕಿದ್ದೇವೆ. ಮಹಿಷಾಸುರನ ವಧೆಯ ಉಪಾಯವು ಚಿಂತಿಸಲ್ಪಡಲಿ. ಹೀಗೆ ದೇವತೆಗಳು ಹೇಳಿದ ಮಾತುಗಳನ್ನು ಕೇಳಿ ಮಧುಸೂದನನು, ಶಂಭುವು ಹುಬ್ಬುಗಂಟಿಕ್ಕಿ ಕೋಪವನ್ನು ತಾಳಿದರು. ಅನಂತರ ಅತಿಯಾದ ಕೋಪದಿಂದ ತುಂಬಿರುವ ವಿಷ್ಣುವಿನ ಮುಖದಿಂದ ಮಹತ್ತಾದ ತೇಜಸ್ಸೊಂದು ಹೊರಬಂದಿತು. ಹಾಗೆಯೇ ಬ್ರಹ್ಮನ ಮತ್ತು ಶಂಕರನ ಮುಖಗಳಿಂದಲೂ ತೇಜಸ್ಸುಗಳು ಹೊರಬಂದವು ಮತ್ತು ಇಂದ್ರನೇ ಮೊದಲಾದ ಇತರ ದೇವತೆಗಳ ಶರೀರಗಳಿಂದಲೂ ಮಹತ್ತಾದ ತೇಜಸ್ಸುಗಳು ನಿರ್ಗಮಿಸಿ ಅವೆಲ್ಲವೂ ಐಕ್ಯವನ್ನು ಹೊಂದಿದವು. ಆಗ ಜ್ವಾಲೆಗಳ ಶ್ರೇಣಿಯಿಂದ ದಿಗಂತರಗಳನ್ನು ವ್ಯಾಪಿಸಿ ಜ್ವಲಿಸುತ್ತಿದ್ದ ಪರ್ವತದಂತಿದ್ದ ಅತಿಯಾದ ತೇಜಸ್ಸಿನ ರಾಶಿಯನ್ನು ಅಲ್ಲಿ ಆ ದೇವತೆಗಳು ನೋಡಿದರು. ಎಲ್ಲ ದೇವತೆಗಳ ಶರೀರದಿಂದ ಹುಟ್ಟಿ ಏಕರಾಶಿಯಾಗಿದ್ದ 3 ಲೋಕಗಳನ್ನೂ ತನ್ನ ಕಾಂತಿಯಿಂದ ವ್ಯಾಪಿಸಿದ್ದ ಆ ಅತುಲವಾದ ತೇಜಸ್ಸು ನಾರಿಯ ಆಕಾರವನ್ನು ಹೊಂದಿತು. ಆ ತೇಜಸ್ಸಿನಲ್ಲಿ ಯಾವುದು ಶಂಭುವಿನ ತೇಜಸ್ಸಾಗಿತ್ತೋ ಅದು ಆಕೆಯ ಮುಖವಾಯಿತು. ಯಮನ ತೇಜಸ್ಸಿನಿಂದ ಕೇಶಗಳು, ವಿಷ್ಣುವಿನ ತೇಜಸ್ಸಿನಿಂದ ಬಾಹುಗಳು ಉಂಟಾದವು. ಸೋಮದೇವತೆಯ ತೇಜಸ್ಸಿನಿಂದ ಆಕೆಯ ಸ್ತನಗಳು, ಇಂದ್ರನ ತೇಜಸ್ಸಿನಿಂದ ನಡುವು, ವರುಣನ ತೇಜಸ್ಸಿನಿಂದ ಮೊಣಕಾಲು, ತೊಡೆಗಳು, ಭೂದೇವಿಯ ತೇಜಸ್ಸಿನಿಂದ ನಿತಂಬಗಳು ಉಂಟಾದವು. ಬ್ರಹ್ಮನ ತೇಜಸ್ಸಿನಿಂದ ಆಕೆಯ ಪಾದಗಳು, ಸೂರ್ಯನ ತೇಜಸ್ಸಿನಿಂದ ಪಾದದ ಬೆರಳುಗಳು, ವಸುಗಳ ತೇಜಸ್ಸಿನಿಂದ ಕೈಬೆರಳುಗಳು, ಕುಬೇರನ ತೇಜಸ್ಸಿನಿಂದ ಮೂಗು ಉಂಟಾದವು.
ಪ್ರಜಾಪತಿಯ ತೇಜಸ್ಸಿನಿಂದ ಆಕೆಯ ದಂತಗಳು ಉಂಟಾದವು. ಹಾಗೆಯೇ ಅಗ್ನಿಯ ತೇಜಸ್ಸಿನಿಂದ 3 ಕಣ್ಣುಗಳು ಜನಿಸಿದವು. 2 ಸಂಧ್ಯಾಕಾಲಗಳ ಅಭಿಮಾನಿ ದೇವತೆಗಳ ತೇಜಸ್ಸಿನಿಂದ 2 ಹುಬ್ಬುಗಳು, ವಾಯುವಿನ ತೇಜಸ್ಸಿನಿಂದ ಕಿವಿಗಳು ಉಂಟಾದವು. ಮತ್ತು ಇತರ ದೇವತೆಗಳ ತೇಜಸ್ಸಿನಿಂದಲೂ ಸರ್ವಮಂಗಳೆಯೂ ಉಂಟಾದಳು. ಅನಂತರ ಮಹಿಷಾಸುರನಿಂದ ಹಿಂಸಿಸಲ್ಪಟ್ಟಿದ್ದ ದೇವತೆಗಳು ತಮ್ಮೆಲ್ಲರ ತೇಜೋರಾಶಿಯಿಂದ ಹುಟ್ಟಿದ್ದ ಆ ದೇವಿಯನ್ನು ನೋಡಿ ಸಂತೋಷವನ್ನು ಹೊಂದಿದರು. ಅನಂತರ ದೇವತೆಗಳು ಆಕೆಗೆ ತಮ್ಮ ತಮ್ಮ ಆಯುಧಗಳನ್ನು ಕೊಟ್ಟರು. ಈಶ್ವರನು ತನ್ನ ತ್ರಿಶೂಲದಿಂದ ಮತ್ತೊಂದು ತ್ರಿಶೂಲವನ್ನು ಹೊರಸೆಳೆದು ಆಕೆಗೆ ಇತ್ತನು. ಶ್ರೀಕೃಷ್ಣನು ತನ್ನ ಚಕ್ರದಿಂದ ಮತ್ತೊಂದು ಚಕ್ರವನ್ನು ಹೊರಸೆಳೆದು ಆಕೆಗೆ ಕೊಟ್ಟನು. ಮತ್ತು ವರುಣನು ಶಂಖವನ್ನು, ಅಗ್ನಿಯು ಶಕ್ತ್ಯಾಯುಧವನ್ನು ಆಕೆಗೆ ಇತ್ತರು. ವಾಯುವು ಬಿಲ್ಲನ್ನು ಮತ್ತು ಬಾಣಗಳಿಂದ ತುಂಬಿರುವ 2 ಬತ್ತಳಿಕೆಗಳನ್ನು ಕೊಟ್ಟವನಾದನು. ದೇವಾಧಿಪನು ಸಹಸ್ರನಯನನೂ ಆದ ಇಂದ್ರನು ತನ್ನ ವಜ್ರಾಯುಧದಿಂದ ಮತ್ತೊಂದು ವಜ್ರಾಯುಧವನ್ನು, ಐರಾವತ ಆನೆಯಿಂದ ಗಂಟೆಯನ್ನು ಸೆಳೆದು ಆಕೆಗೆ ಕೊಟ್ಟನು. ಯಮನು ತನ್ನ ಕಾಲದಂಡದಿಂದ ದಂಡವನ್ನು, ಜಲಾಧಿಪತಿಯು ತನ್ನ ಪಾಶವನ್ನು, ಪ್ರಜಾಪತಿ ತನ್ನ ಅಕ್ಷಮಾಲೆಯನ್ನು, ಬ್ರಹ್ಮನು ಕಮಂಡಲುವನ್ನು ಕೊಟ್ಟರು. ಸೂರ್ಯನು ಆಕೆಯ ಪ್ರತಿ ರೋಮಕೂಪದಲ್ಲಿಯೂ ತನ್ನ ರಶ್ಮಿಗಳನ್ನು ತುಂಬಿದನು. ಕಾಲನು ಖಡ್ಗವನ್ನು ಮತ್ತು ನಿರ್ಮಲವಾದ ಚರ್ಮವನ್ನು ಅಂದರೆ ಗುರಾಣಿಯನ್ನು ಕೊಟ್ಟರು. ಕ್ಷೀರಸಾಗರಾಭಿಮಾನಿಯಾದ ದೇವತೆಯು ಆಕೆಗೆ ಶುದ್ಧವಾದ ಹಾರ, ಹೊಸದಾದ 2 ಬಟ್ಟೆಗಳು, ದಿವ್ಯವಾದ ಚೂಡಾಮಣಿ, 2 ಕರ್ಣಕುಂಡಲಗಳು, ಕಡಗಗಳು, ಶುಭ್ರವಾದ ಅರ್ಧಚಂದ್ರ, ಎಲ್ಲ ಬಾಹುಗಳಿಗೂ ಕೇಯೂರಗಳು, ನಿರ್ಮಲವಾದ ಕಾಲುಗೆಜ್ಜೆಗಳೆರಡು, ಹಾಗೆಯೇ ಅತ್ಯುತ್ತಮವಾದ ಕಂಠಾಭರಣ, ಎಲ್ಲ ಬೆರಳುಗಳಿಗೂ ರತ್ನದುಂಗುರಗಳು, ಇವುಗಳನ್ನು ಕೊಟ್ಟನು. ವಿಶ್ವಕರ್ಮನು ಆಕೆಗೆ ಅತಿ ನಿರ್ಮಲವಾದ ಕೊಡಲಿಯನ್ನು, ಅನೇಕ ವಿಧವಾದ ಅಸ್ತ್ರಗಳನ್ನು, ಹಾಗೆಯೇ ಅಭೇದ್ಯವಾದ ದಂಶನವನ್ನು ಕೊಟ್ಟನು. ಸಮುದ್ರ ದೇವತೆಯು ಆಕೆಗೆ ಶಿರಸ್ಸಿನಲ್ಲಿ ಮತ್ತು ಎದೆಯಲ್ಲಿ ಧರಿಸಲಾಗುವಂತಹ ಬಾಡದ ಪದ್ಮಮಾಲೆಯನ್ನು ಕೊಟ್ಟನು. ಮತ್ತು ಅತಿ ಸುಂದರವಾದ ಮತ್ತೊಂದು ಕಮಲವನ್ನು ಅರ್ಪಿಸಿದನು. ಹಿಮವಂತನು ವಾಹನಯೋಗ್ಯವಾದ ಸಿಂಹವನ್ನು, ವಿವಿಧ ರತ್ನಗಳನ್ನು ಕೊಟ್ಟನು. ಕುಬೇರನು ಎಂದಿಗೂ ಬರಿದಾಗದ ಸುರಾಪಾತ್ರೆಯನ್ನಿತ್ತನು. ಈ ಪೃಥ್ವಿಯನ್ನು ಧರಿಸಿರುವ ಮತ್ತು ಎಲ್ಲ ನಾಗರಿಗೂ ಒಡೆಯನಾದ ಶೇಷನು ಮಹಾಮಣಿಗಳಿಂದ ಅಲಂಕೃತವಾದ ನಾಗಹಾರವೊಂದನ್ನು ಅರ್ಪಿಸಿದನು. ಹೀಗೆ ಇತರ ದೇವತೆಗಳಿಂದಲೂ ಆಯುಧ ಭೂಷಣಗಳನ್ನು ಒಪ್ಪಿಸಿ ಗೌರವಿಸಲ್ಪಟ್ಟ ದೇವಿಯು ಅಟ್ಟಹಾಸ ಮಾಡುತ್ತಾ ಪುನಃ ಪುನಃ ಗಟ್ಟಿಯಾಗಿ ಗರ್ಜಿಸಿದಳು. ಆಕೆಯ ಘೋರವಾದ ನಾದದಿಂದ ಆಕಾಶವು ಸಂಪೂರ್ಣವಾಗಿ ತುಂಬಿಹೋಯಿತು. ಆಕಾಶದಲ್ಲಿ ಹಿಡಿಯಲಾರದ ಆ ಗರ್ಜನೆಯ ಧ್ವನಿಯಿಂದ ದೊಡ್ಡ ಪ್ರತಿಧ್ವನಿ ಉಂಟಾಯಿತು. ಎಲ್ಲ ಲೋಕಗಳೂ ಕ್ಷೋಭೆಗೊಂಡವು ಮತ್ತು ಸಮುದ್ರಗಳು ಚಲಿಸಿದವು. ಭೂಮಿಯು ಚಲಿಸಿತು ಮತ್ತು ಎಲ್ಲ ಪರ್ವತಗಳೂ ಚಲಿಸಿದವು. ದೇವತೆಗಳು ಆ ಸಿಂಹವಾಹಿನಿಯನ್ನು ಕುರಿತು ಸಂತೋಷದಿಂದ ಜಯಕಾರ ಮಾಡಿದರು. ಭಕ್ತಿಯಿಂದ ನಮ್ರರಾಗಿ ಋಷಿಗಳು ಈಕೆಯನ್ನು ಸ್ತುತಿಸಿದರು. ತ್ರೈಲೋಕ್ಯಗಳೆಲ್ಲವೂ ಸಂಕ್ಷೋಭೆ ಹೊಂದಿದ್ದನ್ನು ಕಂಡು ರಾಕ್ಷಸರು ಸನ್ನಾಹಗೊಳಿಸಿದ ಸಕಲ ಸೈನ್ಯವುಳ್ಳವರಾಗಿ ಆಯುಧಗಳನ್ನು ಮೇಲೆತ್ತಿ ಯುದ್ಧಕ್ಕೆದ್ದರು. ಓಹೋ, ಇದೇನು ಎಂದು ಕ್ರೋಧದಿಂದ ನುಡಿದು ಮಹಿಷಾಸುರನು ಎಲ್ಲ ರಾಕ್ಷಸರಿಂದಲೂ ಪರಿವೃತನಾಗಿ ಆ ಶಬ್ದ ಬಂದ ದಿಕ್ಕಿಗೆ ಓಡಿದನು. ಅನಂತರ 3 ದಿಕ್ಕುಗಳನ್ನು ತನ್ನ ಕಾಂತಿಯಿಂದ ವ್ಯಾಪಿಸಿರುವ ದೇವಿಯನ್ನು ಅವನು ಕಂಡನು. ಪಾದಾಘಾತಗಳ ಮೂಲಕ ನೆಲವನ್ನು ತಗ್ಗಿಸಿದ, ಕಿರೀಟಾಗ್ರದಿಂದ ಆಕಾಶವನ್ನು ಕೆರೆದ, ಬಿಲ್ಲಿನ ಹೆದೆಯೇರಿಸುವಿಕೆಯ ಧ್ವನಿಯಿಂದ ಪಾತಾಳ ಲೋಕಗಳೆಲ್ಲವನ್ನೂ ಕ್ಷೋಭೆಗೊಳಿಸಿದ ಆ ದೇವಿಯನ್ನು ಅವನು ಕಂಡನು.
ತನ್ನ 1000 ಬಾಹುಗಳಿಂದ ದಿಕ್ಕುಗಳನ್ನು ಎಲ್ಲ ಕಡೆಗಳಿಂದಲೂ ವ್ಯಾಪಿಸಿ ನಿಂತಿದ್ದ ಆಕೆಯನ್ನು ನೋಡಿದನು. ಅನಂತರ ಆ ದೇವಿಯೊಡನೆ ರಾಕ್ಷಸರಿಗೆ ಯುದ್ಧವು ಪ್ರಾರಂಭವಾಯಿತು. ಬಹುವಿಧವಾಗಿ ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳಿಂದ ದಿಗಂತರಗಳು ಬೆಳಗುವಂತಹ ಯುದ್ಧವು ನಡೆಯಿತು. ಮಹಿಷಾಸುರನ ಸೇನಾನಿಯಾದ ಚಿಕ್ಷುರನೆಂಬ ಮಹಾಸುರನು, ಚಾಮರನೆಂಬ ಮತ್ತೊಬ್ಬನು ಚತುರಂಗ ಬಲದಿಂದ ಕೂಡಿ ಯುದ್ಧ ಮಾಡಿದರು. ಉದಗ್ರನೆಂಬ ಮಹಾಸುರನು 60,000 ರಥಸೈನ್ಯದೊಡನೆಯೂ, ಮಹಾಹನುವೆಂಬ ಮತ್ತೊಬ್ಬ ಅಸುರನು 1,000,000 ರಥಸೈನ್ಯದೊಡನೆಯೂ ಬಂದು ಯುದ್ಧ ಮಾಡಿದರು. ಅಸಿಲೋಮನೆಂಬ ರಾಕ್ಷಸನು 5,000,000 ರಥಸೈನ್ಯದಿಂದಲೂ, ಭಾಷ್ಕಲನೆಂಬುವನು 60,00,000 ರಥಸೈನ್ಯದಿಂದಲೂ ಕೂಡಿ ಬಂದು ಯುದ್ಧ ಮಾಡಿದರು. ಉಗ್ರದರ್ಶನನೆಂಬುವನು ಅನೇಕ ಸಾವಿರ ಸಂಖ್ಯೆಯ ಆನೆ ಕುದುರೆಗಳ ಸೈನ್ಯ ಸಮೂಹದಿಂದಲೂ 1,000,000 ರಥಸೈನ್ಯದಿಂದಲೂ ಕೂಡಿ ಆ ಯುದ್ಧದಲ್ಲಿ ಕಾದಿದನು. ಮತ್ತು ಬಿಡಾಲನೆಂಬ ಮಹಾದೈತ್ಯನು 5,00,000 ಸಂಖ್ಯೆಯ ರಥಸೈನ್ಯ ಪರಿವಾರವುಳ್ಳವನಾಗಿ ಆ ಯುದ್ಧದಲ್ಲಿ ಹೋರಾಡಿದನು. ಮತ್ತೆ ಕೆಲವು ಮಂದಿ ಮಹಾಸುರರು 10,000 ಸಂಖ್ಯೆಯ ರಥ, ಗಜ, ಅಶ್ವ ಸೈನ್ಯದಿಂದ ಕೂಡಿ ಆ ಯುದ್ಧದಲ್ಲಿ ದೇವಿಯೊಡನೆ ಕಾದಾಡಿದರು. ಹೀಗೆ ಮಹಿಷಾಸುರನು ಸಹಸ್ರಾರು ಕೋಟಿ ಸಂಖ್ಯೆಯಷ್ಟು ರಥ, ಗಜ, ಅಶ್ವ ಸೈನ್ಯದೊಡಗೂಡಿ ಯುದ್ಧ ಮಾಡಿದನು. ಆ ಯುದ್ಧದಲ್ಲಿ ರಾಕ್ಷಸರು ದೇವಿಯೊಡನೆ ತೋಮರ, ಭಿಂದಿಪಾಲ, ಶಕ್ತಿ, ಮುಸಲ, ಖಡ್ಗ, ಪರಶು, ಪಟ್ಟಿಷ ಎಂಬಿ ಆಯುಧಗಳಿಂದ ಹೋರಾಡಿದರು. ಕೆಲವರು ಶಕ್ತ್ಯಾಯುಧಗಳನ್ನು ಎಸೆದರು, ಮತ್ತೆ ಕೆಲವರು ಪಾಶಾಯುಧವನ್ನು ಬಿಟ್ಟರು. ಇತರರು ಆ ದೇವಿಯನ್ನು ಖಡ್ಗಪ್ರಹಾರಗಳಿಂದ ಕೊಲ್ಲಲು ಉದ್ಯುಕ್ತರಾದರು. ಅನಂತರ ಆ ಚಂಡಿಕಾದೇವಿಯು ತನ್ನ ಶಸ್ತ್ರಾಸ್ತ್ರಗಳನ್ನು ರಾಕ್ಷಸರ ಮೇಲೆ ಪ್ರಯೋಗಿಸುತ್ತ ಅವರಿಂದ ಬಿಡಲ್ಪಟ್ಟ ಆ ಶಸ್ತ್ರಾಸ್ತ್ರಗಳನ್ನು ಲೀಲಾಜಾಲವಾಗಿ ಕತ್ತರಿಸಿ ಹಾಕಿದಳು. ಸರ್ವೇಶ್ವರಿಯಾದ ಆ ದೇವಿಯು ಆಯಾಸವಿಲ್ಲದ ಮುಖವುಳ್ಳವಳಾಗಿ ದೇವತೆಗಳಿಂದಲೂ ಋಷಿಗಳಿಂದಲೂ ಸ್ತುತಿಸಲ್ಪಡುತ್ತಾ ರಾಕ್ಷಸರ ದೇಹಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ವರ್ಷಿಸಿದಳು. ದೇವಿಯ ವಾಹನವಾಗಿದ್ದ ಆ ಸಿಂಹವೂ ಕೂಡ ಕೋಪಗೊಂಡು ತನ್ನ ಜಟೆಗಳನ್ನು ಕೊಡುತ್ತಾ ಅಸುರ ಸೈನ್ಯಗಳ ಮಧ್ಯದಲ್ಲಿ ಕಾಡನ್ನು ಆವರಿಸುವ ಬೆಂಕಿಯಂತೆ ಸಂಚರಿಸಿತು. ರಣರಂಗದಲ್ಲಿ ಯುದ್ಧ ಮಾಡುತ್ತಿದ್ದ ಅಂಬಿಕೆಯು ಯಾವ ನಿಟ್ಟುಸಿರುಗಳನ್ನು ಬಿಟ್ಟಳೋ ಅವು ಕೂಡಲೇ 100,000 ಸಂಖ್ಯೆಗಳಲ್ಲಿ ಆಕೆಯ ಪರಿವಾರಗಣಗಳಾದವು. ದೇವಿಯ ಶಕ್ತಿಯಿಂದ ಬಲಗೊಂಡ ಆ ಗಣದೇವತೆಗಳು ಪರಶು, ಬಿಂದಿಪಾಲ, ಕತ್ತಿ, ಪಟ್ಟಿಷ ಮೊದಲಾದ ಆಯುಧಗಳಿಂದ ಅಸುರಗಣಗಳನ್ನು ನಾಶಗೊಳಿಸುತ್ತಾ ಯುದ್ಧ ಮಾಡಿದರು. ಆ ಯುದ್ಧವೆಂಬ ಮಹೋತ್ಸವದಲ್ಲಿ ಕೆಲವು ಗಣದೇವತೆಗಳು ನಗಾರಿಗಳನ್ನು, ಕೆಲವರು ಶಂಖಗಳನ್ನು, ಇನ್ನು ಕೆಲವರು ಮೃದಂಗಗಳನ್ನು ಧ್ವನಿಗೈದರು. ಅನಂತರ ದೇವಿಯು ತ್ರಿಶೂಲದಿಂದಲೂ, ಗದೆಯಿಂದಲೂ, ಶಕ್ತ್ಯಾಯುಧಗಳ ಸುರಿಮಳೆಯಿಂದಲೂ ಮತ್ತು ಕತ್ತಿಯೇ ಮೊದಲಾದ ಇತರ ಆಯುಧಗಳಿಂದಲೂ ಆ ಮಹಾಸುರರನ್ನು 100 ಸಂಖ್ಯೆಯಲ್ಲಿ ವಧಿಸಿದಳು. ದೇವಿಯು ಮತ್ತೆ ಕೆಲವರನ್ನು ಘಂಟಾನಾದದಿಂದ ವಿಮೋಹಗೊಳಿಸಿ ಕೆಳಗೆ ಬೀಳಿಸಿದಳು. ಮತ್ತು ಕೆಲವು ಅಸುರರನ್ನು ಪಾಶದಿಂದ ಕಟ್ಟಿ ಭೂಮಿಯಲ್ಲಿ ಎಳೆದಾಡಿದಳು. ಕೆಲವರು ತೀಕ್ಷ್ಣವಾದ ಖಡ್ಗಪಾತಗಳಿಂದ 2 ತುಂಡಾಗಿ ಮಾಡಲ್ಪಟ್ಟರು. ಇನ್ನು ಕೆಲವರು ಗದಾಪ್ರಹಾರದಿಂದ ಹಿಂಸಿಸಲ್ಪಟ್ಟವರಾಗಿ ಸತ್ತು ನೆಲದಲ್ಲಿ ಬಿದ್ದರು. ಕೆಲವರು ಮುಸಲಾಯುಧದಿಂದ ಚೆನ್ನಾಗಿ ಹೊಡೆಯಲ್ಪಟ್ಟವರಾಗಿ ರಕ್ತವನ್ನು ಕಾರಿದರು. ಮತ್ತೆ ಕೆಲವರು ಶೂಲಾಯುಧದಿಂದ ಎದೆಯಲ್ಲಿ ಚುಚ್ಚಲ್ಪಟ್ಟವರಾಗಿ ನೆಲದ ಮೇಲೆ ಬಿದ್ದರು. ರಣರಂಗದಲ್ಲಿ ದೇವಿಯು ನಿರಂತರವಾಗಿ ಬಿಟ್ಟ ಬಾಣಗಳ ಸುರಿಮಳೆಯಿಂದ ಕತ್ತರಿಸಲ್ಪಟ್ಟು ಆಕಾರದಲ್ಲಿ ಬೆಟ್ಟಗಳನ್ನು ಹೋಲುತ್ತಿದ್ದ ಆ ರಾಕ್ಷಸರು ಪ್ರಾಣಗಳನ್ನು ತ್ಯಜಿಸಿದರು. ಕೆಲವು ರಾಕ್ಷಸರ ಬಾಹುಗಳು ಕತ್ತರಿಸಲ್ಪಟ್ಟವು, ಕೆಲವರ ಕತ್ತುಗಳು ತುಂಡಾದವು, ಕೆಲವರ ತಲೆಗಳು ಕೆಳಗೆ ಬಿದ್ದವು, ಇತರರು ನಡುವಿನಲ್ಲಿ ಸೀಳಲ್ಪಟ್ಟರು. ಇತರ ಮಹಾಸುರರು ಕತ್ತರಿಸಿದ ಮೊಣಕಾಲುಳ್ಳವರಾಗಿ ಭೂಮಿಯಲ್ಲಿ ಬಿದ್ದರು.
ಇನ್ನು ಕೆಲವರು ಒಂದು ಕಣ್ಣು, ಒಂದು ಬಾಹು, ಒಂದು ಕಾಲು ಉಳ್ಳವರಾದರು. ಮತ್ತೆ ಕೆಲವರು ದೇವಿಯಿಂದ ಎರಡಾಗಿ ಸೀಳಲ್ಪಟ್ಟರು. ತಲೆಗಳು ಕತ್ತರಿಸಲ್ಪಟ್ಟಿದ್ದರೂ ಕೆಳಗೆ ಬಿದ್ದಿದ್ದ ಕೆಲವರು ಪುನಃ ಎದ್ದರು. ಇತರರಾದರೋ ಆ ಯುದ್ಧದಲ್ಲಿ ತೂರ್ಯಾದಿ ವಾದ್ಯಗಳ ಲಯಕ್ಕನುಸಾರವಾಗಿ ನರ್ತಿಸಿದರು. ಮತ್ತೆ ಕೆಲವರು ರಾಕ್ಷಸರು ತಲೆಗಳು ಕತ್ತರಿಸಲ್ಪಟ್ಟು ಕಬಂಧಗಳಾಗಿ ಖಡ್ಗ, ಶಕ್ತಿ, ವೃಷ್ಟಿ ಎಂಬ ಆಯುಧಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲು ನಿಲ್ಲು ಎಂದು ದೇವಿಯನ್ನು ಕುರಿತು ಹೇಳುತ್ತಿದ್ದರು. ಆ ಮಹಾಯುದ್ಧವು ನಡೆದಿದ್ದ ಸ್ಥಳದಲ್ಲಿ ಕೆಳಕ್ಕೆ ಬೀಳಿಸಲ್ಪಟ್ಟ ರಥಗಳು, ಆನೆಗಳು, ಕುದುರೆಗಳು ಮತ್ತು ರಾಕ್ಷಸರು ಇವರಿಂದ ಯುದ್ಧ ಭೂಮಿಯು ವೀರರಿಗೆ ಮುಂದೆ ನಡೆಯಲಾಗದ ಹಾಗಾಗಿತ್ತು. ಅಸುರ ಸೈನ್ಯದ ಆನೆ, ರಾಕ್ಷಸ, ಕುದುರೆಗಳ ನಡುವೆ ರಕ್ತ ಪ್ರವಾಹದಿಂದ ಕೂಡಿದ ಮಹಾನದಿಗಳು ಕೂಡಲೇ ಹುಟ್ಟಿ ಹರಿದವು. ಹೀಗೆ ಆ ಚಂಡಿಕಾಂಬಿಕೆಯು ಅಸುರರ ಆ ಮಹಾಸೈನ್ಯವನ್ನು ಅಗ್ನಿಯು ಹುಲ್ಲು ಸೌದೆಗಳ ದೊಡ್ಡ ರಾಶಿಯನ್ನು ನಾಶ ಮಾಡುವಂತೆ ಕ್ಷಣ ಮಾತ್ರದಲ್ಲಿ ನಾಶ ಮಾಡಿದಳು. ದೇವಿಯ ವಾಹನವಾದ ಆ ಸಿಂಹವು ಕೇಸರವನ್ನು ಕೊಡಹುತ್ತಾ ಮಹಾಗರ್ಜನೆಯನ್ನುಂಟು ಮಾಡುತ್ತಾ ರಾಕ್ಷಸರ ಶರೀರಗಳಿಂದ ಪ್ರಾಣಗಳನ್ನು ಹುಡುಕುವಂತಿತ್ತು. ದೇವಿಯ ಗಣಗಳು ಅಸುರರೊಂದಿಗೆ ಯುದ್ಧ ಮಾಡಿದವು. ಇವರ ಯುದ್ಧದಿಂದ ಸಂತುಷ್ಟರಾದ ದೇವತೆಗಳು ಅಂತರಿಕ್ಷದಿಂದ ಪುಷ್ಪವೃಷ್ಟಿಯನ್ನು ಸುರಿಸಿದರು. ಹೀಗೆ ಸಾವರ್ಣಿಕ ಮನ್ವಂತರಕ್ಕೆ ಸೇರಿದ ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮ್ಯದಲ್ಲಿ ಮಹಿಷಾಸುರ ಸೈನ್ಯವಧೆ ಎಂಬ 2ನೇ ಅಧ್ಯಾಯವು ಮುಗಿಯಿತು.